ನಮಸ್ತೆ, ಬಿಂದು ವ್ಲಾಗ್ ಕನ್ನಡಕ್ಕೆ ಸ್ವಾಗತ. ನಮ್ಮ ಪಾಪುವಿನ ಮುಡಿಯ ಮುಂದುವರೆದ ಭಾಗ ಅಂದರೆ ಪಾರ್ಟ್ 2 ಇಲ್ಲಿ ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ಕೊತಿದ್ದೀನಿ. ಯಾಕಂದರೆ ಮೊದಲನೇ ವಿಡಿಯೋದಲ್ಲೇ ತೋರಿಸ್ಬೋದಿತ್ತು, ತುಂಬ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಭಾಗ 2 ನಾನು ಡಿವೈಡ್ ಮಾಡಿಕೊಂಡೆ. ಅವನಿಗೆ ಮುಡಿ ತೆಗೆಸ್ತಿದ್ವಿ, ಸುಮಾರು ಬಂದು ಒಬ್ಬರೇ ಇದ್ದರು, 1.25 ಗಂಟೆ ಕಾದಿದ್ದಾಯಿತು. ಮತ್ತೆ ಇನ್ನೊಬ್ಬರನ್ನ ಫೋನ್ ಮಾಡಿ ಕರೆಸ್ಕೊಂಡ್ವಿ. ಅವ್ರಿಗೂ ಕೊಡಬೇಕಾಗಿರೋದನ್ನು ನಾನು ತಟ್ಟೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೊಟ್ಟು ಈಗ ಮುಡಿ ತೆಗೆಸ್ಕೊತಿದ್ವಿ. ಅಂದರೆ ಪಾಪು ಅಲ್ವಾ, ನಿಧಾನಕ್ಕೆ ತೆಗಿತಾರೆ. ದೊಡ್ಡವರಿಗಾದರೆ 10 ನಿಮಿಷನೂ ಹಿಡಿಯಲ್ಲ, ಬಟ್ ಚಿಕ್ಕ ಚಿಕ್ಕ ಮಕ್ಳಿಗಾದ್ರೆ ಒಂದು ಪಾಪುಗೆ 1/2 ಅವರ್ ಕೂದಲು ತೆಗ್ದಿದ್ದಾರೆ. ಯಾಕಂದರೆ ನತ್ಬಾ ಇನ್ನೂ ಕೂಡಿರಲ್ಲ, ಇನ್ನೂ ಚಿಕ್ಕ ಮಕ್ಕಳು, ಕಾಲು ಕೈ ಒದ್ದಾಡ್ತಿರ್ತವೆ. ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಮುಂದೆ ಅವರು ನೋಡ್ತಾರೆ ನಿಧಾನಕ್ಕೆ ಮಕ್ಕಳು ಮಾಡಬೇಕಾದ್ರೆ. ಸಿಕ್ಕಾಪಟ್ಟೆ ಅಳ್ತಿದ್ದ, ಅಂದರೆ ಅಷ್ಟು ಇಲ್ಲ, ನನ್ನ ಮಗಳು ಸಿಕ್ಕಾಪಟ್ಟೆ ಅಳ್ತಿದ್ಲು, ಇವನು ಅಷ್ಟಿಲ್ಲ. ಬಟ್ ಉಸಿರು ಕಟ್ಟು ಬಿಗ್ಗೆಗೆ ಹಿಡಿದ್ಬಿಟ್ಟಿರ್ತೀವಲ್ಲ, ಅದಕ್ಕೆ ಅಳ್ತಿದ್ದ. ಮಕ್ಳಿಗೆ ಆ ಟೈಮಲ್ಲಿ ಏನೇ ಸಮಾಧಾನ ಮಾಡಿದ್ರು ಸಮಾಧಾನ ಮಾಡ್ಕೊಳ್ಳಲ್ಲ. ಭಯ ಸ್ವಲ್ಪ, ಯಾಕಂದರೆ ಬುರುಡೆ ಗಿರುಡೆಗೆ ಎಲ್ಲಾದರೂ ಕಟ್ಟಾದಂಗೆ ಆಗ್ಬಿಡುತ್ತೆ. ಯಾಕಂದರೆ ಮಕ್ಳು ಸ್ಕಿನ್ನು ಸ್ವಲ್ಪ ಸೆನ್ಸಿಟಿವ್ ಅಲ್ವಾ ಬುರುಡೆ, ಅದಕ್ಕೋಸ್ಕರ ಸದ್ಯ ಮುಡಿಯೆಲ್ಲ ಆಯಿತು. ಅವರು ಕೂಡ ಇವಾಗ ಮುಡಿ ತೆಗೆಸ್ಕೊತಿದ್ದಾರೆ. ಅಷ್ಟೊತ್ತಿಗೆ ಇವನಿಗೆ ಸ್ನಾನ ಮಾಡಿಸೋಣ ಅಂತ ಕರ್ಕೊಂಡು ಬಂದ್ವಿ. ಒಂದು ಬಕೆಟ್ಗೆ ಬಿಸಿನೀರಿಗೆ ದೊಡ್ಡವರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ, ಚಿಕ್ಕ ಮಕ್ಕಳಿಗೆ ಏನಿಲ್ಲಿ ಚಾರ್ಜ್ ಮಾಡಲ್ಲ. ಚಿಕ್ಕ ಮಕ್ಕಳಿಗೆ ಫ್ರೀಯಾಗಿ ಕೊಡ್ತಾರೆ. ನೀವು 2 ಬಕೆಟ್ ಆದರೂ ತೊಗೋಬೋದು, ಎಷ್ಟಾದರೂ ತೊಗೋಬೋದು. 1 ಬಕೆಟ್ ತೊಗೊಂಡ್ರೆ ಸಾಕು. ಇಲ್ಲಿ ಸ್ವಲ್ಪ ಸ್ನಾನ ಮಾಡಿಸ್ಬೇಕಾದ್ರೆ ಅವರು ನೀಟಾಗಿ ಹಿಡಿಯೋಕ್ಕೆ ಬಂದಿಲ್ಲ ನಮ್ಮ ಅತ್ತೆಯವ್ರಿಗೆ, ಸ್ವಲ್ಪ ಉಸಿರು ಕಟ್ಟಂಗೆ ಮಾಡಿಬಿಟ್ಟ. ನೀರು ಅಷ್ಟು ಅವ್ರಿಗೆ ಸ್ನಾನ ಮಾಡ್ಸೋಕ್ಕೆ ಅದೆಲ್ಲ ಅಷ್ಟು ಬರಲ್ಲ. ಹೇಗೋ ಸ್ನಾನ ಎಲ್ಲ ಮಾಡಿಸಿ ಅವನಿಗೂ ರೆಡಿ ಮಾಡೋಣ ಅಂತ ಕೊನೆಗೆ ರೆಡಿ ಮಾಡ್ತಾಯಿದ್ವಿ. ಸ್ನಾನ ಮಾಡಿಸ್ಬೇಕಾದ್ರೆ ಅಳ್ತಾನೇ ಇದ್ದ. ಅಂದರೆ ಎಲ್ಲೋ ಕರ್ಕೊಂಬಂದ್ಬಿಟ್ಟಿದ್ದಾರೆ, ಏನೋ ಮಾಡ್ತಿದ್ದಾರೆ ಅಂತ ಅವನು ಅಂದ್ಕೊಂಬಿಟ್ಟಿದ್ದಾನೆ. ಸದ್ಯ ಸ್ನಾನ ಎಲ್ಲ ಆಯಿತು. ನಾನು ಕ್ರೀಮು, ಬಟ್ಟೆ ಒರೆಸಿ ಎಲ್ಲ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಬಟ್ಟೆ ಹಾಕ್ಬಿಟ್ಟು ಫೀಡ್ ಮಾಡಿಸ್ಬಿಡೋಣ ಅಂತ ಬೇಗ ಬಟ್ಟೆ ಹಾಕ್ತಿದ್ವಿ. ಅವ್ನಿಗೆ ತೇವದ ಮೈಯಲ್ಲಿ ಏನೇ ಬಟ್ಟೆ ಹಾಕೋಕ್ಕೋದ್ರೂ ಅಷ್ಟು ಅವನಿಗೆ ಸರಿ ಬರೋಲ್ಲ. ಕಿರಿಕಿರಿ ಮಾಡ್ಕೊತಾ ಇದ್ದ. ಹೊಟ್ಟೆ ಬೇರೆ ಹಸ್ದಿತ್ತು ಅನಿಸುತ್ತೆ, ನಿದ್ದೆ ಬೇರೆ ಕರೆಕ್ಟಾಗಿರಲಿಲ್ಲ. ಮತ್ತು ಹೊಸ ಜಾಗ, ಸ್ವಲ್ಪ ಅವನಿಗೆ ಇದಾದಂಗೆ ಆಗ್ಬಿಟ್ಟಿದೆ. ನಾನು ಕೂಡ ಅವನಿಗೆಲ್ಲ ಬಟ್ಟೆ ಹಾಕಿ ಅಲ್ಲಿ ಸೈಡ್ಗೆ ಹೋಗಿ ಹೊಟ್ಟೆ ತುಂಬ ಫೀಡ್ ಮಾಡಿಸ್ದೆ. ಅವಾಗ ಸ್ವಲ್ಪ ಸಮಾಧಾನ ಮಾಡ್ಕೊತಿದ್ದ. ಯಾರ ಹತ್ರಕ್ಕೂ ಹೋಗ್ತಿರ್ಲಿಲ್ಲ. ನಾನೇ ಎತ್ಕೊಂಡು ಒಂಥರ ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು. ಅವ್ರ ಅಪ್ಪನ ಮುಡಿ ಕೊಟ್ಟ ಮೇಲೆ ಅವ್ರನ್ನ ಗುರ್ತಿಡಿಯೋದನ್ನೇ ಅವರು ನೋಡೇ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವರು ಎಲ್ಲ ಮುಡಿ ತೆಗೆಸ್ಕೊಂಡು ಸ್ನಾನ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಕಾರ್ಗೆಲ್ಲ ಲಗೇಜೆಲ್ಲ ಇಟ್ಟು, ಅಂದರೆ ಒಗಿಬೇಕಾಗಿರೋ ಬಟ್ಟೆ ಅದನ್ನೆಲ್ಲ ಏನೇನು ಇಡಬೇಕು ಇಟ್ಟು, ಬರೀ ದೇವ್ರ ಪೂಜೆ ಸಾಮಾನು ತೊಗೊಂಡು ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದೀವಿ. ಇಲ್ಲಿ ನೀವು ನೋಡ್ತಿರೋದು ದೇವಸ್ಥಾನದ ಸುತ್ತಮುತ್ತ ಇಲ್ಲಿ ಅಂಗಡಿಗಳು ಕೆಲವೊಂದಿಷ್ಟಿದ್ದಾವೆ. ಇಲ್ಲಿ ಪಾದರಕ್ಷೆ ಬಿಡೋ ಜಾಗನೂ ಕೂಡ ಇದೆ. ಪರ್ ಪೇರ್ 5 ರೂಪೀಸ್ ತೊಗೊತಾರೆ. ಇದು ಬಾಲಗಂಗಾಧರ ಸ್ವಾಮಿಗಳ ಸಮಾಧಿನ ಕಟ್ತಿದ್ದಾರೆ. ಬರೀ ಕಲ್ಲಿಂದನೇ ಕಟ್ತಿದ್ದಾರೆ. ಒಂದು ಮರದ ಪೀಸು, ಒಂದು ಸಿಮೆಂಟು ಕೂಡ ಬಳಸಿಲ್ಲ. ಇಲ್ಲಿ ಪೂಜೆ ಸಾಮಾನು ಸಿಗುತ್ತೆ, ಬಟ್ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ. ಅದಕ್ಕೆ ನಾವಿಲ್ಲಿ ರೇರ್ ಏನೋ ಹಂಗೆ ಬಂದುಬಿಟ್ರೆ ಮಾತ್ರ ಪೂಜೆ ಸಾಮಾನು ತೊಗೋತೀವಿ, ಇಲ್ಲಾಂದರೆ ಪೂಜೆ ಸಾಮಾನು ಅಷ್ಟು ತೊಗೊಳ್ಳಲ್ಲ. ಆಲ್ಮೋಸ್ಟ್ ಬರಬೇಕಾದ್ರೆ ತೊಗೊಂಬಂದಿರ್ತೀವಿ. ಸಣ್ಣ ಮಾಡು, ಅವ್ರಿಗೆ ಆರುತ್ತೆ. ಒಂದೇ ಸೆಕೆಂಡ್ಗಳ ಕಾಲ ನಿಮಗೆ ದೇವರ ದರ್ಶನ ಮಾಡಿಸಿದ್ದೀನಿ. ನಿಮಗೂ ಕಾಲಭೈರವೇಶ್ವರಂದ ದರ್ಶನ ಸಿಕ್ಕಿದೆ ಅಂತ ಅನ್ಕೋತೀನಿ. ನಿಮಗೂ ಕೂಡ ಕಾಲಭೈರವ ಸಕಲ ಸಂಪತ್ತು, ಆಯುಷ್ಯ, ಆರೋಗ್ಯ ಕೊಟ್ಟು ಕಾಪಾಡಲಿ. ಇದು ಸ್ತಂಭದಾಂಬಿಕೆ ಅಂತ ದೇವರು. ಅಂದರೆ ಭೈರವೇಶ್ವರ ಬೆಟ್ಟದಲ್ಲಿ ಧ್ಯಾನಾಧೀನರಾದಾಗ ಇವರು ಬಂದು, ಅಂದರೆ ಮದುವೆ ಆಗು ಅಂತ ಏನೋ ಕತೆಗಳಿದೆ, ಅದ್ರ ಮೂವಿನೇ ಇದೆ. ಆವಾಗ ಇಲ್ಲೇ ನೀನು ನೆಲೆಸು, ನಿನಗೂ ಒಂದು ಪೂಜೆ ಸಿಗುತ್ತೆ ಅಂತ ಇವ್ರು ಇಲ್ಲೇ ನೆಲೆಸಿದ್ದಾರೆ. ಬಟ್ ಅದು ಅದರ ವಿಗ್ರಹ ಕೆಳಗಡೆ ಪೂರ್ತಿ ಅಲ್ಲಿ ವಿಡಿಯೋ ಮತ್ತು ಫೋಟೋಗ್ರಾಫಿ ಅಲೋ ಇಲ್ಲ. ನಾನು ಇವಾಗ ತೋರಿಸ್ತಿದ್ದೇನಲ್ಲ, ಇದು ಮಾಳವನ್ನ, ಅಂದರೆ ಸ್ತಂಭದಾಂಬಿಕೆಯ ಮೂಲ ವಿಗ್ರಹ ಇದು. ಅಂದರೆ ಅಲ್ಲಿ ತೋರಿಸ್ತಿದ್ದಾರೆ ನೋಡಿ, ಫೋಟೋ ವಿಡಿಯೋಗ್ರಾಫಿ ಇಲ್ಲ. ಆದಿಶಕ್ತಿ ಸ್ತಂಭದಾಂಬಿಕಾ ದೇವಿ ಸನ್ನಿಧಿ ಅಂತ ಅಷ್ಟು ಹೇಳು ಕೂಡ ನಾನು ಫೋಟೋ ವಿಡಿಯೋದು
ತೆಗೆಯೋದು ತಪ್ಪಾಗುತ್ತೆ. ನನಗೂ ಅದನ್ನು ಮೀರಿ ಹೋಗೋ ಇಚ್ಛೆ ನನಗೂ ಇಲ್ಲ. ಭೈರವನ ದೇವಸ್ಥಾನ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಆ ಕಲ್ಲಿನ ಆಕೃತಿ ಇರ್ಬೋದು, ಸೈಲೆನ್ಸ್ ಇರಬಹುದು, ಶಾಂತತೆ ಇರಬಹುದು, ಮತ್ತು ಅಲ್ಲಿ ಫುಲ್ಲು ಒಂದೊಂದು ಕಲ್ಲಿಗೂ ಒಂದೊಂದು ಭೈರವನ ವಿಗ್ರಹ ಇದೆ. ಸುಮಾರು ಭೈರವನ ಅವತಾರಗಳಿವೆ. ಆದಿ ಭೈರವ, ಶಕ್ತಿ ಭೈರವ, ಸುಮಾರುಗಳಿದ್ದಾವೆ. ನಂಗೆ ಅದು ಹೆಸ್ರುಗಳು ಗೊತ್ತಿಲ್ಲ. ಇದು ಬೆಳ್ಳಿ ರಥ. ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಿಮಗೂ ಕಂಪ್ಲೀಟಾಗಿ ದೇವಸ್ಥಾನ ಸುತ್ತಮುತ್ತ ಹೇಗಿದೆ ಅಂತ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೇ ಒಂದು ಬಾಳೆಹಣ್ಣು ಪ್ರಸಾದ ತಿಂದು ಇವಾಗ ಗಂಗಾಧರೇಶ್ವರ ಸ್ವಾಮಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ನನಗೆ ನಾನು ಹತ್ತಿ ನಡೆಯೋದೇ ಕಷ್ಟ, ಇನ್ನು ಅವನು ಹತ್ಕೊಂಡು ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದ್ರ ಮೊದಲನೇ ಮುಡಿ ಅಲ್ವಾ, ಅವನಿಗೂ ದರ್ಶನ ಮಾಡಿಸ್ಲೇಬೇಕು ಅಂತ ಯಾರು ಏನು ತಿಂದಿರಲಿಲ್ಲ. ನಾನೇನು ತಿನ್ನಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಅಂದರೆ ನಾನು ನಮ್ಮ ಮನೆಯವ್ರು ಏನೂ ತಿನ್ನಬಾರ್ದು ಅಂತ. ಯಾಕಂದರೆ ಮೊದಲನೇ ಮುಡಿ ಪೂಜೆ ಎಲ್ಲ ಆದಮೇಲೆ ಒಟ್ಟಿಗೆ ಪ್ರಸಾದ ತಗೊಳ್ಳೋಣ ಅನ್ನೋ ಇದರಲ್ಲಿದ್ವಿ. ಆದರೂ ಯಾರಿಗೂ ಏನು ತಿನ್ನಲಿಕ್ಕೆ ಆಗಲಿಲ್ಲ. ಟೈಮ್ ಹಂಗೆ ಪಟ 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 ಅಂತ ಆಗೋಯಿತು. ಅವನಿಗೂ ಕೂಡ ದೇವ್ರ ದರ್ಶನ ಮಾಡಿಸೋಣ ಅಂತ ಗಂಗಾಧರೇಶ್ವರ ಸ್ವಾಮಿ ಹತ್ರ ಕರ್ಕೊಂಡು ಹೋಗ್ತಿದ್ದೀವಿ. ಪೂಜೆ ಸಾಮಾನು ತೊಗೊಂಬರ್ತೀವಿ. ಕೋತಿ ಪಟ್ಟಂತ ಕವರ್ ಎಳೆದ್ಬಿಟ್ಟಿದೆ ಬಾಳೆಹಣ್ಣ ನೋಡಿ. ಇಲ್ಲಿ ಕೋತಿಗಳು ಸುಮಾರು ಜಾಸ್ತಿನೇ ಇದ್ದಾವೆ. ಒಂದು 20-25 ಇರಬಹುದು ಅನಿಸುತ್ತೆ. ಇದು ನಂದಿ ವಿಗ್ರಹ. ನೀವು ತಪ್ಪದೇ ಕಾಲಭೈರವೇಶ್ವರ ಇಲ್ಲ ಯಾವುದೇ ಶಿವ ಸನ್ನಿಧಿಗೆ ಹೋದರೂ ಮೊದಲು ನಂದಿ ದರ್ಶನ ಮಾಡಲೇಬೇಕಂತೆ. ಇಲ್ಲಾಂದರೆ ನಂದಿ ದರ್ಶನ ಮಾಡಿ ನೀವು ಮನೆಗೆ ಹಿಂತಿರುಗಬೇಕಾಗುತ್ತೆ. ನೀವು ಯಾವುದೇ ಶಿವ ದೇವಸ್ಥಾನಕ್ಕೆ ಹೋದರೂ ಫಸ್ಟು ನಂದಿ, ಅಂದರೆ ಯಾವಾಗಾದರೂ ಮನೆಗೆ ಹಿಂದಿರುಗಬೇಕಾದ್ರೆ ಶಿವನ ದರ್ಶನ ಮಾಡಿದಾಗ ನಂದಿ ದರ್ಶನ ಮಾಡಿ ಅದರ ಕಿವಿಲಿ ನೀವು ಏನು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಅದನ್ನು ಕೇಳಿ ಅದನ್ನು ನೆರವೇರಿಸುವಂಥ ನಂದಿನ ಹಿಂದೆ ಮುಟ್ಟಿ ಬರಬೇಕಂತೆ. ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಆದಿ ಚುಂಚನಗಿರಿಯ ಕಾಲಭೈರವೇಶ್ವರ ಸನ್ನಿಧಿಯ ಗೋಪುರ. ತುಂಬ ಚೆನ್ನಾಗಿ ಪ್ರಶಾಂತವಾಗಿ ತುಂಬ ದೊಡ್ಡದಾಗಿ ದೇವಸ್ಥಾನ ನಿರ್ಮಾಣ ಆಗಿದೆ. ಇದನ್ನು ದೇವೇಗೌಡರು ಕಟ್ಟಿಸಿರೋದು ಅಂತ ಕೂಡ ಹೇಳ್ತಾರೆ. ಅವರು ಪ್ರಧಾನಿ ಆಗಿರುವಂತಹ ಕಾಲದಲ್ಲಿ ಇದು ನಿರ್ಮಾಣ ಆಗಿದ್ದು, ಅಂದರೆ ಇದು ಬೃಹತ್ತಾಗಿ ಬೆಳೆಯೋದಕ್ಕೆ ಕಾರಣ ಇಂಡೈರೆಕ್ಟಾಗಿ ದೇವೇಗೌಡರೇ ಅಂತ ಹೇಳ್ತಾರೆ. ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾಯಿತು. ಇನ್ನೇನು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಯಡಿಯೂರತ್ತ ಪ್ರಯಾಣ ಮಾಡ್ತಾ ಇದ್ದೀವಿ. ಊಟಕ್ಕೆ ನಿಲ್ಸೋಣ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಒಂದು ಕಡೆ ಚೆನ್ನಾಗಿರಲಿಲ್ಲ. ಇಲ್ಲೇ ದೇವಸ್ಥಾನ ಮುಗಿಸ್ಕೊಂಡು ಹೋಗಿ ಊಟ ಮಾಡೋಣ ಅಂತ ಎಲ್ಲಾದರೂ ಹೋಟೆಲ್ಗೆ ಹಾಕೋಣ. ಅವನಿಗೂ ಕೂಡ ಹೊಟ್ಟೆ ಹಸ್ದಿರುತ್ತೆ, ಪಾಪಗೂ ಸ್ವಲ್ಪ ಇಡ್ಲಿ ತಿನ್ಸಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನಗಳಲ್ಲಿ ಇತ್ತೀಚೆಗೆ ಎಲ್ಲ ಕಡೆ ದುಡ್ಡು ಬಿಚ್ಚಬೇಕು. ಒಂದು ಕಾರ್ ನಿಲ್ಸೋಕ್ಕೆ, ಒಂದು ಚಪ್ಪಲಿ ಬಿಡೋಕ್ಕೆ, ಒಂದು ಏನೇ ತಗೊಂಡ್ಲಿ ಏನೇ ಮಾಡಲಿ ಎಲ್ಲದಕ್ಕೂ ದುಡ್ಡು ಇಟ್ಕೊಂಡು ಹೋಗಬೇಕು. ಇವಾಗ ಮೇನು ದುಡ್ಡಿಲ್ಲ ಅಂದರೆ ಎಲ್ಲೂ ಹೋಗೋದಕ್ಕೆ ಆಗಲ್ಲ ಇವಾಗ. ಅಷ್ಟು ಮಟ್ಟಿಗೆ ಅಂದರೆ ಟ್ರಸ್ಟ್ ಉದ್ಧಾರ ಮಾಡೋದಕ್ಕೆ ಇರಬಹುದು, ಬಟ್ ಎಲ್ಲ ಕಡೆ ದುಡ್ಡು ಇಟ್ಕೊಂಡು ಹೋಗಬೇಕು. ತೊಳ್ಕೊಳವ ಇಲ್ಲ ಕನ್ನಡ ಅರ್ಥ ಆಗಲ್ವಮ್ಮ. ನನಗೆ ದೇವಸ್ಥಾನಗಳಲ್ಲಿ ಗೋಪುರ ನೋಡೋದಕ್ಕೆ ಖುಷಿ. ಅಂದರೆ ಆಕಾಶಕ್ಕೆ ಹತ್ತಿರವಾದಂತೆ ಕಾಣಿಸುತ್ತೆ. ಅದು ಶಿಲೆ ಇರಬಹುದು, ಅದು ಕೆತ್ತನೆ ಇರಬಹುದು, ಅದು ದೇವಿ ವಿಗ್ರಹಗಳಿರಬಹುದು, ಆಕಾಶಕ್ಕೆ ಮುಟ್ಟದಂಗಿರುತ್ತೆ. ಅದು ನೋಡಲಿಕ್ಕೆ ತುಂಬ ಚೆಂದ. ಇಲ್ಲಿ ಬರೆದಿದ್ರು 12:45 1:15ವರೆಗೂ ಕ್ಲೋಸ್ ಆಗುತ್ತೆ ಅಂತ. ನಾವು ಆಜು ಬಾಜು 12:25ಕ್ಕೆ ಹೋಗಿದ್ವಿ. ಇನ್ನೂ 1/4 ಗಂಟೆ ಇದೆಯಲ್ಲ ದರ್ಶನ ಮಾಡಬಹುದು ಅಂತ. ಬಟ್ ನಮ್ಮ ಅನ್ಲಕ್ಕಿ ಅನಿಸುತ್ತೆ, ದೇವಸ್ಥಾನ ಸ್ಕ್ರೀನ್ ಹಾಕ್ಬಿಟ್ಟಿದ್ರು, ತೆಗೆದೇ ಇರಲಿಲ್ಲ. ಹಾಗೆ ಕೈ ಮುಗಿದ್ಕೊಂಡು ಎಲ್ಲರಿಗೂ ಹೊಟ್ಟೆ ಹಸ್ದುಬಿಟ್ಟಿತ್ತು. ಇನ್ನು ಮಿನಿಮಮ್ ಅಂದರೂ 1/2 ಅವರ್ ಕಾಯಬೇಕಿತ್ತು. ಅದಕ್ಕೆ ಈಚೆನೆ ಕೈ ಮುಗಿದು ಸ್ವರ್ಣ ರಥ ನೀವು ನೋಡ್ತಿದ್ರಲ್ಲ, ಅದು ಚಿನ್ನದ ತೇರು. ನಾನು ಒಂದು ಸ್ವಲ್ಪ ನನಗೆ ದೇಹಕ್ಕೆ ಹುಷಾರಿಲ್ಲದೆ ಇದ್ದಾಗ
ಇಲ್ಲಿ ಹರಕೆ ಹೊತ್ಕೊತಾರೆ. ಅಂದರೆ ಕಿವಿ ನೋವು ಬಂದರೆ, ಹೊಟ್ಟೆ ನೋವು ಬಂದರೆ, ದೇಹಕ್ಕೆ ಏನಾದರೂ ಆದರೆ ಆ ಭಾಗನ ನೀವು ಉಂಡಿಗೆ ಹಾಕಿ ನೀವು ಅಂದ್ಕೊಂಡಿರೋ ಹರಕೆನ ನೀವು ಸಲ್ಲಿಸಬೇಕಾಗುತ್ತೆ. ನೀವು ನೋಡಿದ್ರಲ್ಲ, ಏನೋ ತೊಗೊಂಡು ಹೋಗ್ತಾಯಿದ್ರು ಪಂಜಿ ಹಿಡ್ಕೊಂಡು ನೈವೇದ್ಯಕ್ಕೆ ಅಂತ ಅನಿಸುತ್ತೆ. ಅದನ್ನು ಸಲ್ಲಿಸಿ ಪೂಜೆ ಎಲ್ಲ ಮಾಡಿ ಆಮೇಲೆ ನಿಮ್ಗೆ 1 ಗಂಟೆಗೆ ದರ್ಶನಕ್ಕೆ ಬಿಡ್ತಾರೆ. ನಮಗೆ ಕೊನೆಗೆ ದರ್ಶನ ಸಿಗಲೇ ಇಲ್ಲ, ಬಟ್ ಪ್ರಸಾದಕ್ಕಾದರೂ ಸಿಕ್ತಲ್ಲ ಅಂತ ಖುಷಿಯಿಂದ, ಹೋಟೆಲ್ಗೆ ಅಂತ ಹೋಗ್ಬೇಕಂತಿದ್ವಿ, ಬಟ್ ದೇವರ ಪ್ರಸಾದ ಸಿಕ್ತಲ್ಲ ಅನ್ನೋ ಖುಷಿ ಆಯಿತು. ಎಷ್ಟೇ ಕೊಟ್ಟರು ದೇವರ ಪ್ರಸಾದ ಋಣದಲ್ಲಿ ಇರಬೇಕಂತೆ. ಹಂಗೆ ಕೈ ಮುಗಿದು ಆಮೇಲೆ ದೇವರ ಪ್ರಸಾದಕ್ಕೆ ಅಂತ ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನಾನು ಸುಮಾರು ವರ್ಷಗಳೇ ಆಗೋಗಿತ್ತು, ಅಲ್ಲೇ 4-5 ವರ್ಷ ಆಗಿತ್ತು ಇಲ್ಲಿ ಊಟ ಮಾಡೇ ಇಲ್ಲ. ನಾನು ಬರೀ ದರ್ಶನ ಮಾಡ್ಕೊಂಡು ಹೋಗಿದ್ದುಂಟು. ಇಲ್ಲಿ ಊಟ ಅಷ್ಟು ಮಾಡಿರಲಿಲ್ಲ. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ನನ್ನ ಮಗನೂ ಕೂಡ ಉಪ್ಪಿಟ್ಟು ಮಾಡಿದರು, ಉಪ್ಪಿಟ್ಟು ಹೊಟ್ಟೆ ತುಂಬ ತಿಂದ. ಒಂದು ಕೆಲಸ ಆಗೋಯ್ತು, ನಮ್ಮ ಮನೆಯವರು ಊಟ ಮಾಡ್ತಿದ್ರು, ನನ್ನ ಮಗಳು ಬಿಸಿ ಇದೆ ಕಲಿಸ್ಕೊಡು ಅಂತ ಇದ್ಲು. ಫುಲ್ಲು ತಟ್ಟೆನೇ ಅವ್ರ ಮೇಲೆ ಬಿದ್ದೋಯ್ತು. ಮಗುನೂ ಎತ್ಕೊಂಡು ಕೂತಿದ್ರು, ಎಲ್ಲಿ ಸುಟ್ಬಿಡ್ತು ಅನ್ನೋ ಭಯ ಇತ್ತು. ಯಾಕಂದರೆ ನಮ್ಮದೇ ಮೊದಲನೇ ಪಂಕ್ತಿ ಬಿಸಿ ಬಿಸಿ ಇತ್ತು ಊಟ. ಸದ್ಯ ಏನೂ ಆಗಿರಲಿಲ್ಲ, ಎಲ್ಲ ಬಟ್ಟೆ ಮೇಲೆ ಚೆಲ್ಲೋಯ್ತು. ಅವರು ಅಷ್ಟು ಊಟ ಮಾಡಲಿಕ್ಕೆ ಆಗಲಿಲ್ಲ. ಏನೋ ಬಿಡು ಅಂದ್ಕೊಂಡು ಪ್ರಸಾದ ತಿನ್ಕೊಂಡು ಬಂದ್ವಿ. ಮೊದಲು ಪಾಯಸ, ಆಮೇಲೆ ಉಪ್ಪಿಟ್ಟು ಹಾಕಿದ್ರು, ಕಾಳುಗೊಜ್ಜು ಹಾಕಿದ್ರು, ತುಂಬ ಸಖತ್ತಾಗಿತ್ತು. ಮನೇಲಿ ಮಾಡಿದ್ರು ಅಷ್ಟು ಟೇಸ್ಟಿ ಬರಲ್ಲ. ಏನೇನು ಎಲ್ಲ ತರಕಾರಿ ಕಾಳುಗಳನ್ನ ಹಾಕಿ ಕಾಳುಗೊಜ್ಜು ಮಾಡಿದರು. ಟೇಸ್ಟೇ ಬೇರೆ ಲೆವೆಲ್ ಇತ್ತು ಬಿಡಿ, ಅಷ್ಟು ಚೆನ್ನಾಗಿತ್ತು ಪಲ್ಯ. ಆಮೇಲೆ ಉಪ್ಪಿಟ್ಟು ಹಾಕಿದ್ರು. ಉಪ್ಪಿಟ್ಟಾದಮೇಲೆ ಅನ್ನಕ್ಕೆ ರಸಮ್ಮು, ಆಮೇಲೆ ಅನ್ನಕ್ಕೆ ಸಾಂಬಾರು, ಆಮೇಲೆ ಮೊಸರು, ಇಷ್ಟು ಊಟ ಇತ್ತು. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ನಾನಂತೂ ಹೊಟ್ಟೆ ತುಂಬ ತಿಂದೆ, ಯಾಕಂದರೆ ನಾನು ನೈಟು ಕೂಡ 2 ಚಪಾತಿ ತಿಂದಿದ್ದೆ. ನಂಗೆ ಹೊಟ್ಟೆ ಹಸ್ದುಬಿಟ್ಟಿತ್ತು. ಹೊಟ್ಟೆ ತುಂಬ ಊಟ ಮಾಡಿ ಎಲ್ಲರೂ ಈಗ ಯಡಿಯೂರು ಕೆರೆ ಹತ್ರ ಅಮ್ಮ ಸ್ವಲ್ಪ ಏನೋ ಕಾಯಿ ಬಿಡಬೇಕಿತ್ತಂತೆ, ಅದಕ್ಕೆ ಕೆರೆ ಹತ್ರ ಹೋದರು. ಅವನಿಗೂ ಕೂಡ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದೆ ನಾನು, ಅದು ಸ್ವಲ್ಪ ಜುಬ್ಬ ಚುಚ್ಚಿದಂಗೆ ಆಗ್ತಿತ್ತು ಅಂತ. ಈಗ ಸ್ವಲ್ಪ ಕಂಫರ್ಟಬಲಾಗಿ ಇದ್ದ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ನಿಂತಿರೋಕೆ ಟ್ರೈನ್ ಕಣಪ್ಪಿ, ಇದು ಓಡ್ತಾ ಇರೋ ಟ್ರೈನ್ ಅಲ್ಲ. ಕ್ರಾಸಿಂಗ್ ನಿಂತ್ಕೊಂಡ್ರೆ ಮನೆ ಹತ್ರನೇ ಹೊರಡೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಅವರಮ್ಮ ಮತ್ತು ಊರವ್ವ ಬಿದಿನಗೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿರಲಿಲ್ಲ. ನಾವಂತೂ ಅವಾಗವಾಗ ಬರ್ತಿರ್ತೀವಿ, ಅವರಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಇವಾಗ ಬಿದಿನಗೆರೆ ಹತ್ರ ಹೋಗ್ತಾಯಿದ್ವಿ. ಆನ್ ದಿ ರೂಟ್ ಅಲ್ವಾ, ಅಂದರೆ ಕುಣಿಗಲ್ ಮೇಲೇ ನಾವು ಬೆಂಗಳೂರಿಗೆ ಹೋಗಬೇಕು, ಹಾಗೆ ತೋರಿಸ್ಕೊಂಡು ಹೋಗೋಣ ಅಂತ. ನಮ್ಮಮ್ಮನೂ ನೋಡಿದರು, ನಾನು ಕೂಡ ನೋಡಿದ್ದೆ, ಅದಕ್ಕೋಸ್ಕರ ಅವ್ರಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ನನಗೆ ಒಳಗಡೆ ರೂಟೆಲ್ಲ ಗೊತ್ತಿಲ್ಲ, ಬಟ್ ಅವರಿಗೆ ಸ್ವಲ್ಪ ಗೊತ್ತು. ನನಗೆ ಮೇನ್ ರೂಟ್ ಅಷ್ಟೇ ಗೊತ್ತಾಗುತ್ತೆ. ಕರ್ನಾಟಕದ 161ನೇ ಮೊದಲ ಎತ್ತರದ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಇರೋದು ಬಿದಿನಗೆರೆಯಲ್ಲಿ. ಬಟ್ ಇದು ಹೇಳಬೇಕೋ ಹೇಳ್ಬಾರ್ದು, ನನಗಂತೂ ಒಂದೂ ಗೊತ್ತಿಲ್ಲ. ನನಗಂತೂ ತುಂಬಾ ಬೇಜಾರಾಗೋಯಿತು. ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲ, ದೇವಸ್ಥಾನದಲ್ಲಿ ಇರೋರ ಬಗ್ಗೆ ನಮ್ಮ ಮನೆಯವರು ಅದ್ರ ಬಗ್ಗೆ ಹೇಳಬೇಡ ಅಂದರು. ಬಟ್ ನನಗೂ ನಿಮಗೂ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ನಾನು ಯಾವುದೇ ರೀತಿಯಾದಂತಹ ದೇವಸ್ಥಾನದ ಮೇಲೆ ಬ್ಲೇ ಆಗಲಿ, ಇಲ್ಲ ಅಲ್ಲಿರೋರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ ನಾನಿಲ್ಲಿ. ನೀವು ದೇವಸ್ಥಾನಕ್ಕೆ ಹೋದಾಗ ಎಚ್ಚರದಿಂದಿರಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಾನು ಹೇಳಲಿಕ್ಕೆ ಬಂದಿರೋದು ಇಲ್ಲಿ, ನಾವು ದೇವಸ್ಥಾನ ಮುಂಚೆ ಹೋದಾಗ ಆ ಕಡೆಯಿಂದ ಬಿಡ್ತಾಯಿದ್ರು, ಇವಾಗ ಒಂದೇ ವೇ ಮಾಡಿದ್ದಾರೆ. ಅಂದರೆ ಎಲ್ಲೂ ಕದಲಬಾರ್ದು, ಹೋಗಿ ಅವ್ರ ಎದುರುಗಡೆನೇ ಬರಬೇಕಂತ. ಶನಿ ಮಹಾತ್ಮನ ದೇವಸ್ಥಾನ ಇದೆ ಆ ಒಳಗಡೆನೆ. ಬಟ್ ಅವ್ರು ಏನು ಮಾಡ್ತಾರೆ, ಅರ್ಚನೆ ಮಾಡಿಸ್ತಾರೆ. ಇಷ್ಟ ಇದ್ದವ್ರು ಅರ್ಚನೆ ಮಾಡಿಸ್ಬೋದು, ಇಲ್ಲ ಅಂದರೆ ಅರ್ಚನೆ ಮಾಡಿಸ್ಕೊಳ್ಳಲ್ಲ. ಈಗ ನಾವೇನೋ ಓದಿದ್ದೀವಿ, ನಮಗೆ ಗೊತ್ತಾಗುತ್ತೆ. ಈಗ ನಮ್ಮಮ್ಮ ಓದಿಲ್ಲ, ಊರವ್ರು ಓದಿಲ್ಲ, ಅವರಮ್ಮ ಓದಿಲ್ಲ, ಯಾರೂ ಓದಿಲ್ಲ. ನಾವು ಅರ್ಚನೆ ಮಾಡಿಸಿದ್ವಿ. ಎಣ್ಣೆ ಬಾಟಲ್ ಕೈ ಕೊಟ್ಟರು, ಅಲ್ಲಿ ವಿಗ್ರಹಕ್ಕೆ ಉಯಿರಿ ಅಂದರು, 200 ರೂಪಾಯಿ ಕೊಡಿ ಅಂದರು. ನಾವು ಯಾಕೆ, ಏನು ಅವ್ರಿಗೆ ಹೇಳಲೇ ಇಲ್ಲ. ಬಾಟ್ಲು ತೊಗೋಬೇಕಾರೆ ಹಿಂಗೆ 200 ರೂಪಾಯಿ ಬಾಟ್ಲು, ನೀವು ಅಭಿಷೇಕ ಮಾಡಬೇಕಾಗುತ್ತೆ ಅಂತ ಡೈರೆಕ್ಟಾಗಿ ಕೊಟ್ಟರು. ಇನ್ನೇನು ದೇವ್ರಿಗಲ್ವಾ, ಶನಿ ಮಹಾತ್ಮ ನಿನಗೆ ಸೇರಲಿ ಅಂತ ಮಾಡಿ ಈ ಕಡೆ ಬಂದ್ವಿ. ಬಟ್ ಅವು ನಮ್ಮಮ್ಮ ಮತ್ತು ಅವ್ರ ಊರವ್ವ ಏನು ಅಂದ್ಕೊಂಡಿದ್ದಾರೆ, ಏನೋ ಹಾಗೆ ಅರ್ಚನೆ ಮಾಡ್ತಿದ್ದಾರೆ ಅಂತ 20 ರೂಪಾಯಿ ಇಟ್ಟು ಅರ್ಚನೆ ಮಾಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ, ಮುಂಚೆ ಇಲ್ಲಿ ಹಾಕಕ್ಕೆ ಬಿಡ್ತಾಯಿದ್ರು. ಬರೀ ಗಂಡು ಮಕ್ಕಳನ್ನ ಶರ್ಟು ಮತ್ತು ಬನಿಯನ್ ಬಿಚ್ಚಿ 1 ಲೀಟ್ರಿಗೆ 100 ರೂಪಾಯಿ ಅಂತ ಫಿಕ್ಸ್ ಮಾಡಿ ಹಿಂಗೆ ಹಾಕ್ತಾಯಿದ್ರು. ಬಟ್ ಇವಾಗ ಏನು ಮಾಡಿಬಿಟ್ಟಿದ್ದಾರೆ, ಎಲ್ಲದಕ್ಕೂ ದುಡ್ಡು ಮಾಡೋ ಸ್ಕ್ಯಾಮಿಗೆ ನಿಂತ್ಬಿಟ್ಟಿದ್ದಾರೆ. ಈ ರೀತಿ ಮಾಡೋದು ತುಂಬ ತಪ್ಪು. ಯಾಕಂದರೆ ಭಕ್ತರು ನಮ್ಮ ಮನಸ್ಸಿಚ್ಛೆಯಿಂದ ನಾವು ದೇವರಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ಒಬ್ಬರು ಫೋರ್ಸ್ಫುಲಿ ಮಾಡಬಾರ್ದು.
ಅದು ನಮಗೂ ಒಳ್ಳೇದಾಗಲ್ಲ, ಅವರಿಗೂ ಒಳ್ಳೇದಾಗಲ್ಲ. ಆಮೇಲೆ ನಮ್ಮಮ್ಮನೂ ತೊಗೊಂಬಿಟ್ಟವ್ರೆ, ಅವ್ರ ಊರವನ್ನು ತೊಗೊಂಡವ್ರೆ, ಗೊತ್ತಿಲ್ಲ ಇವ್ರು ತೊಗೊಂಡಿಲ್ಲ. ಕೈಗೆ ಬಾಟ್ಲು ಕೊಟ್ಟು ಎಣ್ಣೆ ಹಾಕ್ಸ್ಬಿಟ್ಟು ಆಮೇಲೆ 200 ರೂಪಾಯಿ ಕೊಡಿ ಅಂತ. ಸ್ವಲ್ಪ ಮುಂದೆ ಬಂದರೆ ದಕ್ಷಿಣಿಗೆ ಹಾಕೋಕ್ಕೆ ನಮಸ್ಕಾರ ಮಾಡ್ಕೊಂಡು ದುಡ್ಡು ಬಿಚ್ಚೋಗ್ರಿ. ಏನ್ರಿ ಹಂಗೆ ಹೋಗ್ತಿದ್ದೀರಾ? ಹಲೋ, ಮಗುನ ಎತ್ಕೊಂಡಿರೋರು ಬನ್ನಿರಿ, ಅನುದಾನಕ್ಕೆ ಮಾಡೋಗ್ರಿ, ಏನು ಹಂಗೆ ಹೋಗ್ತಿದ್ದೀರಾ? ಒಂಥರ ರ್ಯಾಶ್ಫುಲಿ ಮಾತಾಡ್ತಿದ್ರು. ನಮ್ಮ ಇಚ್ಛೆಗೆ ಇದ್ದರೆ ನಾವು ಕೊಡ್ತೀವಿ, ಇಚ್ಛೆಗಿಲ್ಲ ಅಂದರೆ ನಾವು ಕೊಡೋಲ್ಲ. ನಮಗೆಲ್ಲಿ ನಮಗೆ ಮನಸ್ಸಲ್ಲಿ ಭಕ್ತಿ ಇರಬೇಕು. ಅದನ್ನು ಬಿಟ್ಟು ಏನೇನೋ ಮಾಡಿದ್ರೆ ಅದು ಸರಿ ಬರುತ್ತಾ? ಅಲ್ಲೇ ಮೇಲೆ ಕೊಡ್ತೇನೆ. ಹಾಂ, 50 ಇತ್ತು, ಈಗ 100. ಎಷ್ಟು ಸರ್ ಎಂಟ್ರಿ ಫೀಸು? ಮೇಲ್ಗಡೆ 100 ಅಂದರು. ಈಗ 10 ರೂಪಾಯಿ ನನ್ನ ಬ್ಯಾಗ್ ಇಟ್ಕೊಂಡಿದ್ದೀರಲ್ಲ, ಹಂಗೆ ಹಾಕ್ಬಿಟ್ಟು ಹೋಗು ಅಂತ. ನಡಿಯಪ್ಪ, ಆಯ್ತು. ಹಾಂ, ಇರಪ್ಪ. ಹಾಂ, ನಿನ್ನಂಗೆ ಅಲ್ಲಿರೋರೆಲ್ಲ ತುಂಬಾ ಬೈತಾಯಿದ್ರು. ನಮ್ಮ ಮನಸ್ಫೂರ್ತಿಯಿಂದ ದೇವ್ರ ಮೇಲೆ ಇಟ್ಟು ನಾವು ಕೊಡಬೇಕು. ನಾನು ಕೂಡ ದೇವರ ಪೂಜೆ ಮಾಡೋನಪ್ಪ, ಈ ರೀತಿ ಎಲ್ಲ ಮಾಡಲ್ಲ ಅಂತ. ಅಲ್ಲಿ ಗ್ರೀನ್ ಕಲರ್ ಶರ್ಟ್ ಹಾಕಿದ್ರಲ್ಲ ಅಂಕಲ್ಲು ನಮ್ಮ ಹತ್ರ ಎಲ್ಲ ಮಾತಾಡ್ತಾಯಿದ್ರು. ಎಲ್ಲರೂ ಬೇಜಾರು ಮಾಡ್ಕೊತಿದ್ರು, ಇದೇನು ಇವರು ಇಷ್ಟೊಂದು ದರೋಡೆ ಮಾಡೋ ಥರ ಕೇಳ್ತಿದ್ದಾರಲ್ಲ ನಮ್ಮನ್ನು ಅಂತ. ನಾವೆಲ್ಲ ದೇವರೇ ನಿನ್ನಿಚ್ಛೆಗೆ ಬಿಟ್ಟಿದ್ದು ಅಂತ ಆಂಜನೇಯನ ಮೇಲ್ಗಡೆನೂ ಹೋಗಲಿಲ್ಲ. ಈಗೇನೋ 100 ರೂಪೀಸ್ ಮಾಡಿದಾರಂತೆ ಪರ್ ಹೆಡ್ಡು. ಹಾಗೆ ಕೈ ಮುಗಿದು ಅದೆಲ್ಲ ದೇವರಿಗೆ ಬಿಟ್ಟಿದ್ದು. ಧರ್ಮ ಕರ್ಮ ಎಲ್ಲ ಮೇಲ್ಗಡೆ ಕೂತಿರೋ ನೋಡ್ತಿರ್ತಾನೆ. ದೇವಸ್ಥಾನ ಟ್ರಸ್ಟ್ ಉದ್ಧಾರ ಮಾಡೋಕ್ಕೆ ಕೊಡಿ ಅಂದರೆ ಕೊಟ್ಬಿಡ್ತಾರೆ. ಒಂಥರ ಸುಲಿಗೆ ಮಾಡೋ ಥರ ಆದರೆ ಯಾರೂ ಕೊಡಲ್ಲ. ನೀವು ಎಚ್ಚರಿಕೆಯಿಂದ ಇರಿ. ಯಾವುದೇ ಕೊಡಬೇಕಾದ್ರೂ ನಿಮ್ಗೆ ಇಷ್ಟ ಇದ್ದರೆ ಮಾಡಿಸಿ, ಇಲ್ಲ ಮಾಡಿಸ್ಬಿಟ್ಟು ದುಡ್ಡು ಕೊಡಿ ಅಂದರೆ ಅದು ನೀವು ನೋಡಿಕೊಂಡು ಮಾಡಿ. ಕೈ ಕೊಟ್ಟು ಎಲ್ಲ ಹಾಕಿಸ್ಬಿಟ್ಟು ಆಮೇಲೆ 200 ರೂಪಾಯಿ ಇರೋರು ಇರ್ತಾರೆ, ಇಲ್ಲದೇ ಇರೋರು ಇರ್ತಾರೆ. ದೇವರಿಗೆ ಬಡವ ಬಲ್ಲಿದ ಅಂತ ಗೊತ್ತಿರಲ್ಲ. ಇರೋನು ದೇವಸ್ಥಾನಕ್ಕೆ ಬರ್ತಾನೆ, ಇಲ್ಲದೇ ಇರೋನು ದೇವಸ್ಥಾನಕ್ಕೆ ಬರ್ತಾನೆ. ಈ ರೀತಿ ಮಾಡಿಬಿಟ್ಟು ಆಮೇಲೆ ದುಡ್ಡು ಕೊಡಲಿಲ್ಲ ಅಂದರೆ ಸ್ವಲ್ಪ ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ನೀವು ನೋಡಿಕೊಂಡು ಅಲ್ಲಿ ದೇವಸ್ಥಾನದಲ್ಲಿ ಇರಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಆನ್ ದಿ ವೇ ಬರ್ತಾ ಇಲ್ಲಿ ತುಂಬ ಚೆನ್ನಾಗಿ ಸಮೋಸ ಮತ್ತು ತಂದೂರಿ ಟೀ ಮಾಡ್ತಾರಂತೆ. ನನಗೆ ಈ ಟೀ ಎಲ್ಲ ಇಷ್ಟ ಆಗಲ್ಲ, ಬಟ್ ಇದು ಹೇಗೆ ಮಾಡ್ತಾರೆ ಅಂತ ಪ್ರೊಸೀಜರ್ ನಂಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಿದ್ದೆ. ಅದಾದಮೇಲೆ ಸಮೋಸ ತೊಗೊಂಡು ನಮ್ಮ ಪಯಣ ಬೆಂಗಳೂರಿನತ್ತ ಬರ್ತಾ ಇದೆ. ನಮ್ಮವ್ವನ ಹಂಗೆ ಮಾಗಡಿಲಿ ಊರಿಗೆ ಆಟೋ ಹತ್ಸ್ಬಿಡೋಣ ಅಂತ ಮಾಗಡಿಗೆ ಹೋಗ್ತಿದ್ದೀವಿ. ಇದೆಲ್ಲ ಕೆಂಪೇಗೌಡರು ಕಟ್ಟಿರೋದು ಕೋಟೆ. ನೀವು ಇಲ್ಲಿ ನೋಡ್ತಿರ್ಬೋದು, ತೋರಿಸ್ತೀನಿ ಒಂದು ನಿಮಿಷ. ಇದೆಲ್ಲ ಕೆಂಪೇಗೌಡರು ಕಟ್ಟಿರೋ ಕೋಟೆ ಆವಾಗ. ಬಟ್ ಅದು ಸ್ವಲ್ಪ ಬಿದ್ದಂಗೆ ಆದಾಗ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ ಬಿಟ್ಟರೆ ಕೆಂಪೇಗೌಡರೇ ಆಗಿನ ಕಾಲದಲ್ಲಿ ಕಟ್ಸಿರೋದಂತೆ. ಮಾಗಡಿ ಒಳಗಡೆ ಬಂದ್ವಿ. ಅಂದರೆ ನಮ್ಮವ್ವನ ಆಟೋ ಹಚ್ಚಿ, ಅಂದರೆ ಊರಿಗೆ ಆಟೋ ಹಚ್ಚಿ ನಾವು ಹಾಗೆ ಬೆಂಗಳೂರಿಗೆ ವಾಪಸ್ ಹೊರಡಬೇಕು. ಅವ್ರಿಗೂ ಸ್ವಲ್ಪ ಕೆಲಸ ಇದೆ, ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಿದ್ರು. ಅದಕ್ಕೆ ಮಾಗಡಿ ಬಂದರೆ ನಾನಂತೂ ಕಡಲೆಪುರಿ ಮಿಸ್ ಮಾಡಲ್ಲ. ಅವರೇನಾದರೂ ಹೋದರೆ ಹೇಳಿ ಸಾಕಾಗುತ್ತೆ. ನಾನೇನಾದರೂ ಹೋದರೆ ಮಾಗಡಿಗೆ ಬಂದು ಕಡಲೆಪುರಿ ತೊಗೊಂಡು ಬಂದೇ ಬರ್ತೀನಿ. ನನಗೆ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕಡಲೆಪುರಿ. ಅದಕ್ಕೋಸ್ಕರ ಮಾಗಡಿ ಒಳಗಡೆ ಬಂದ್ವಿ, ಕಡಲೆಪುರಿ ತೊಗೊಂಡ್ವಿ. ನಮ್ಮವ್ವಂಗೆ ಊರಿಗೆ ಸ್ವಲ್ಪ, ನಾವು ಸ್ವಲ್ಪ ಕಡಲೆಪುರಿ ಕಟ್ಟಿಸ್ಕೊಂಡ್ವಿ. ಅಂದರೆ ತುಂಬ ನೆನಪುಗಳಿದ್ದಾವೆ ಮಾಗಡಿಗಳಲ್ಲಿ. ಚಿಕ್ಕದ್ರಲ್ಲಿ ತುಂಬ ಓಡಾಡಿದ್ದೀನಿ, ಬಟ್ ಅಷ್ಟು ಚೇಂಜಸ್ ಏನಿಲ್ಲ. ಆವಾಗ ಹೇಗಿದೆಯೋ ಮಾಗಡಿ ಈಗಲೂ ಹಾಗೆ ಕೂಡ ಹಂಗೆ ಇದೆ. ಅವರು ಕೂಡ ಹೊರಟರು. ಏನು ಇಲ್ಲಿಂದ ಹತ್ರನೇ ಜರ್ನಿ, ಬೇಗ ತಲುಪಿಡ್ಬೋದು ಊರಿಗೆ ಕೂಡ. ಇದು ಟ್ರೆಂಡಿಂಗ್ ರೀಲ್ಸ್ ರೆಡಿ ಆಗಿದ್ನಲ್ಲ ಅಂತ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಐ ಹೋಪ್ ಇವತ್ತಿನ ಫುಲ್ಲು ನಮ್ಮ ಪಾಪುವಿನ ಮಿಡಿ ಮತ್ತು ಮುಡಿ ಮುಗಿಸ್ಕೊಂಡು ಎಲ್ಲೆಲ್ಲೆಲ್ಲ ಹೋಗಿದ್ವಿ ಅಂತ ಕಂಪ್ಲೀಟ್ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ಯು ವಿಲ್ ಎಂಜಾಯ್ ಇಟ್ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸಿ ಯು ದಿ ನೆಕ್ಸ್ಟ್ ವ್ಲಾಗ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.